ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ಕಂಗ್ರಾಟ್ಸ್. ರಿಸಲ್ಟ್ ಬಂದಾಯಿತು, ನೀವು ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಬನ್ನಿ ಈಗ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ತುಂಬ ಜನ ರಿಸಲ್ಟ್ ಚೆಕ್ ಮಾಡಾಗ NP ಅಂತ ಬಂದಿತ್ತು. ಹಾಗೂ ತುಂಬ ಜನದೊಂದು ಡೌಟ್ಸ್ ಏನಪ್ಪ ಅಂದರೆ ರಿವ್ಯಾಲ್ಯೂಯೇಷನ್ ಹಾಕೋದಾಗೆ ಹಾಗೂ ಟೋಟಲ್ ಅಪ್ಲಿಕೇಶನ್ನು ಆಮೇಲೆ ಸ್ಕ್ಯಾನ್ ಕಾಪಿ ಹಾಗೆ ಇಂಪ್ರೂವ್ಮೆಂಟ್ ಟೆಸ್ಟ್ದು ಒಂದು ಅಪ್ಡೇಟ್ ಮಾಡಿ ಅನ್ನೋದು ಹೇಳ್ತಿದ್ರು. ಪ್ರತಿಯೊಂದು ವೀಡಿಯೋದಲ್ಲಿ ಪೂರ್ತಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಇನ್ಫಾರ್ಮೇಟಿವ್ ಐತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಮರೆಯೋಕೋಬೇಡಿ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಬನ್ನಿ ಈಗ ಡೈರೆಕ್ಟಾಗಿ ವೀಡಿಯೋಗೆ ಬಂದ್ಬೋಣ. ನೋಡಿ, ಈಗ ನೀವು ರಿಸಲ್ಟ್ ಚೆಕ್ ಮಾಡ್ತಿದ್ರೆ, ಚೆಕ್ ಮಾಡೋ ಟೈಮಲ್ಲಿ NP ಅಂತ ಬರುತ್ತೆ. ಅದರ ಮೀನಿಂಗ್ ಏನಂತಂದರೆ ಜಸ್ಟ್ ನೋಡಿದ್ದು ನಾಟ್ ಪಾಸ್ ಅಂತಂದರೆ ನೀವು ಇನ್ನೂ ಪ್ರಮೋಟ್ ಅಂದರೆ ಪಾಸ್ ಆಗಿಲ್ಲ ಅಂದರೆ ಪೂರ್ತಿ ಫೇಲ್ ಅಂತಲ್ಲ. ಇನ್ನೂ 2 ಎಕ್ಸಾಮ್ ಅಂದರೆ ಇಂಪ್ರೂವ್ಮೆಂಟು ಆಮೇಲೆ ಇನ್ಕ್ರಿಮೆಂಟ್ 3 ಎಕ್ಸಾಮ್ ಇದೆ. ಅಂದರೆ ಈ 2 ಎಕ್ಸಾಮಲ್ಲಿ ನೀವೇನಾದರೂ ಪಾಸ್ ಆದರೆ ನಿಮಗೆ ನೆಕ್ಸ್ಟ್ ಬರುವಂಥ ರಿಸಲ್ಟ್ಲಿ ಪಾಸ್ ಅಂತ ಬರುತ್ತೆ. ಈಗ ನೀವು ಯಾವುದೇ ಥರ ಫೇಲ್ ಅಂತೂ ಅಲ್ಲ. ಇದು ಒಂದು ನಿಮಗೆ ತಲೆಯಲ್ಲಿ ಇರಬೇಕಾಗಿರುತ್ತೆ. ಇದೇನು ಬ್ರೋ ಅಂತಂದರೆ ಜಸ್ಟ್ ನೀವು ಆ ಒಂದು ಸಬ್ಜೆಕ್ಟ್ನ ಪಾಸ್ ಆಗಿಲ್ಲ, ಇನ್ನೊಂದು ಸರಿ ಬರೀಬೇಕಾಗಿರುತ್ತೆ. ಇಷ್ಟೇ. ಇದ್ರದ್ದೇನು ನೀವು ಅಷ್ಟೊಂದು ತಲೆ ಕಟ್ಕೊಳ್ಬೇಡಿ. ಇನ್ನೊಂದು ಸೆಕೆಂಡ್ ಎಕ್ಸಾಮ್ ಇದೆ, ಥರ್ಡ್ ಎಕ್ಸಾಮ್ ಇದೆ, ಆಯಿತು. ಈಗ ಇನ್ನೊಂದು ದೊಡ್ಡ ನ್ಯೂಸ್ ಅಂದರೆ ಗುಡ್ ನ್ಯೂಸ್ ಅಂದರೆ ಇಂಪ್ರೂವ್ಮೆಂಟ್ 2 ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಫ್ರೀ ಆಗಿರುತ್ತೆ ಈ ವರ್ಷ. ಪ್ರತಿ ವರ್ಷ ನೋಡಿ, ಮುಂದಿನ ವರ್ಷ ದುಡ್ಡು ಇರುತ್ತೆ. ಹಿಂದಿನ ವರ್ಷ ಕೂಡ ದುಡ್ಡು ಅಂದರೆ ಅಮೌಂಟನ್ನು ಕಟ್ಟಬೇಕಾಗಿತ್ತು. ಈ ವರ್ಷ ಫುಲ್ ಫ್ರೀ ಆಗಿದೆ. ಎಜುಕೇಷನ್ ಮಿನಿಸ್ಟರ್ ಅವರೇ ಖುದ್ದಾಗಿ ನ್ಯೂಸಲ್ಲಿ ಹೇಳಿದ್ದಾರೆ. ನಿಮಗೆ ಬೇಕಾದ್ರೆ ನೋಡ್ಬೋದು. ಅದು ಈ ವರ್ಷ ನಿಮಗೆ ಫ್ರೀ ಆಗಿರುತ್ತೆ. ಅಂದರೆ ಈಗ ಇನ್ಕ್ರಿಮೆಂಟ್ ಸೆಕೆಂಡ್ ಎಕ್ಸಾಮ್ ಇಲ್ಲ, ಅದು ಫ್ರೀ ಆಗಿರುತ್ತೆ. ಆಮೇಲೆ ಸ್ಕ್ಯಾನ್ ಕಾಪಿ ಹಾಗೂ ಮತ್ತು ಟೋಟಲ್ ಅಂತಂದರೆ ನೋಡಿ, ಇನ್ನೂ 2-3 ಡೇಸಲ್ಲಿ ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ಒಂದು ಅಪ್ಲಿಕೇಶನ್ ಬಿಡ್ತಾರೆ. ಅಲ್ಲಿ ನೀವು ಸ್ಕ್ಯಾನ್ ಕಾಪಿನ ತರಿಸ್ಕೊಂಬಿಟ್ಟು ನಿಮಗೆ ಟೀಚರ್ಸ್ಗೆಲ್ಲ ಚೆಕ್ ಮಾಡಿಸ್ಕೊಂಬಿಟ್ಟು ನೋಡಿ, ನಿಮಗೆ ರಿಸಲ್ಟ್ ಅಂದರೆ ಮಾರ್ಕ್ಸ್ ಬರೋಂಗಿದ್ರೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿ. ಇಲ್ಲಾಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಅಮೌಂಟ್ ಅನ್ನೋದು ವೇಸ್ಟ್ ಆಗುತ್ತೆ. ಆಮೇಲೆ ಹಂಗೆ ನೀವು ಸ್ಕ್ಯಾನ್ ಕಾಪಿ ತಂದಾಗೆ ಟೋಟಲ್ ಏನಾದರೂ ಅಂದರೆ ಮಾರ್ಕ್ಸ್ ಎಲ್ಲ ಕೌಂಟ್ ಮಾಡಿದಾಗ ಎಲ್ಲಾದರೂ ಮಿಸ್ಟೇಕ್ ಆಗಿದೆಯಾ ಟೋಟಲು, ಅದು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದು ನೋಡಿ, ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಸಿಕ್ತು ಅನಿಸುತ್ತೆ. ಸುಮ್ಮನೆ ನೀವು ರಿವ್ಯಾಲ್ಯೂಯೇಷನ್ ಹಾಕಿದರೆ ಮಾರ್ಕ್ಸ್ ಬರುತ್ತೆ ಅಂದರೆ ಎಕ್ಸ್ಪೆಕ್ಟ್ ಮಾಡೋಕೋಬೇಡಿ. ಅಕಸ್ಮಾತ್ ನಿಮ್ಮ ಟೀಚರ್ಸ್ಗೆಲ್ಲ ಚೆಕ್ ಮಾಡಿ ಹಾಗೂ ನೀವು ಒಂದ್ಸರಿ ಖುದ್ದಾಗಿ ಚೆಕ್ ಮಾಡಿ ಅವ್ರು ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಕರೆಕ್ಟಾಗಿ ಮಾರ್ಕ್ಸ್ ಬರುತ್ತಿತ್ತು ಅಂದರೆ ಖಂಡಿತ ಹಾಕಿ. ಯಾವುದೇ ಥರ ಮಾರ್ಕ್ಸನ್ನು ಮಿಸ್ ಮಾಡ್ಕೋಬೇಡಿ. ಇಷ್ಟು ಇನ್ನೂ ಒಂದು ಒಳ್ಳೆ ನ್ಯೂಸ್ ಆಯಿತು ಅನ್ಕೋತೀನಿ. ಹಾಗೂ ಸೆಕೆಂಡ್ ಎಕ್ಸಾಮ್ ಇನ್ಕ್ರಿಮೆಂಟ್ ಎಕ್ಸಾಮ್ ಯಾರು ಬರೀತಾರೆ ಅವ್ರಿಗೆ ಫುಲ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಹಾಗೂ ಥರ್ಡ್ ಎಕ್ಸಾಮ್ ಕೂಡ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಇದೇನಾದ್ರು ಇಂಪ್ರೂವ್ಮೆಂಟ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರ್ಯಾರು ಇನ್ಕ್ರಿಮೆಂಟ್ ಎಕ್ಸಾಮ್ ಬರೀಬೇಕಾಗಿದ್ದಾರೆ ಹಾಗೂ NP ಅಂತ ಬಂದಿದೆ, ಹಾಗೂ ಏನಾದರೂ ನಾನು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ, ಸ್ಕ್ಯಾನ್ ಅಂದರೆ ಸ್ಕ್ಯಾನ್ ಕಾಪಿ ಹಾಕ್ತೀನಿ ಅನ್ನೋದಕ್ಕೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇನಾದ್ರು ಇನ್ಫಾರ್ಮೇಟಿವ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಕೋಬೇಡಿ. ನೆಕ್ಸ್ಟ್ ಬರೋಂಥ ಪ್ರತಿಯೊಂದು ಸ್ಕಾಲರ್ಶಿಪ್ಪು ಹಾಗೂ ಯಾವ ಕಾಲೇಜು ಏನು ಇಂಪಾರ್ಟೆಂಟು ಯಾವ ಕೋರ್ಸು ಅದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಿರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.